ಅವರಿಗೆ ಧನ್ಯವಾದಗಳು. ಈಗ ಈ ಸಮಾರಂಭದ ಮುಖ್ಯಘಟ್ಟ ಮಲ್ಲಿಕಾರ್ಜುನ್ ಚಳ್ಳಿಕೇರಿ ಅವರ ಹವೇಲಿ ದೊರೆಸಾಣಿ ಕಥಾ ಸಂಕಲನವನ್ನ ಬಿಡುಗಡೆ ಮಾಡಬೇಕಂತೇಳಿ ವೇದಿಕೆ ಮೇಲೆ ಸಂದರ್ಭದಲ್ಲಿ ಕೆಲವು ಅಂಶಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ. ಪುಸ್ತಕ ಬಿಡುಗಡೆ ಪರ ಮಾತು ಅಂತ ಹಾಕಿದ್ದಾರೆ, ವಿರೋಧವಾಗಿ ಮಾತಾಡಂಗಿಲ್ಲ ಅಂತ ಅವರೇ ಅದರಲ್ಲಿ ಸೂಚಿಸಿಬಿಟ್ಟಿದ್ದಾರೆ. ಏಕೆಂದರೆ ಒಂದು ರೀತಿ ಪುಸ್ತಕ ಬಿಡುಗಡೆ ಅನ್ನೋದು ಯಾವಾಗಲೂ ಪರ ವಿರೋಧ ಅನ್ನೋದಕ್ಕಿಂತ ಹೆಚ್ಚಾಗಿ ಪುಸ್ತಕವನ್ನು ಕುರಿತಂಥ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ತಕ್ಕಂಥ ಒಂದು ಅವಕಾಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹವೇಲಿ ದೊರೆಸ್ವಾಮಿ ಕೃತಿ ಎರಡನೇ ಕಥಾ ಸಂಕಲನ ಮಲ್ಲಿಕಾರ್ಜುನ ಚಳ್ಳಿಕೇರಿ ಅವರದು. ಅದು ಅವರದೇ ರೀತಿಯಲ್ಲಿ ಒಂದು ರೀತಿ ಕಥೆಯನ್ನು ಇಲ್ಲಿ ಕಟ್ಟಿದ್ದಾರೆ ಮತ್ತು ನಮಗೆ ಕೊಟ್ಟಿದ್ದಾರೆ. ಅವರದೇ ರೀತಿಯಲ್ಲಿ ಅಂತ ಯಾಕೆ ಹೇಳಿದೆ ಅಂತ ಅಂದರೆ, ಕನ್ನಡದ ಕಥಾಲೋಕ ಇದೆಯಲ್ಲ, ಬೇರೆ ಬೇರೆ ವಸ್ತು ವಿನ್ಯಾಸಗಳ ಮುಖಾಂತರವಾಗಿಯೇ ವೈವಿಧ್ಯತೆಯನ್ನು ಕಾಪಾಡಿಕೊಂಡು ಬಂದಿರುವಂಥದ್ದು ಕನ್ನಡದ ಕಥಾಲೋಕ ಅಂತ ಅಂದ್ಕೊಂಡಿದ್ದೆ ನಾನು. ಅಂತ ಅಂದರೆ ನಾನು ಆರಂಭದಲ್ಲೇ ಮತ್ತೆ ಈ ರಾಜಕೀಯ ಪರಿಭಾಷೆಯನ್ನು ಬಳಸ್ತಿದ್ದೀನಿ. ನಾನು ಪ್ರಜಾಸತ್ತಾತ್ಮಕತೆ ಅನ್ನೋದು ಸಾಹಿತ್ಯಿಕ ಪರಿಭಾಷೆ ಅಲ್ಲ ನಮ್ಗನ್ಸಿದ ಮಟ್ಟಿಗೆ. ಆದರೆ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಿರೋರಿಗೆ ಪರಿಭಾಷೆಯನ್ನು ನಾವು ವಿಂಗಡಿಸಬೇಕಾಗಿಲ್ಲ. ಇದು ಅಡುಗೆ ಮನೆ ಪರಿಭಾಷೆ, ಇದು ಹಾಲಿನ ಪರಿಭಾಷೆ, ಇದು ಅಂಗಳದ ಪರಿಭಾಷೆ ಅಂತಲ್ಲ. ಈ ಪ್ರಜಾಸತ್ತಾತ್ಮಕ ಪರಿಭಾಷೆಯೊಂದಿದೆಯಲ್ಲ, ಆ ಪ್ರಜಾಸತ್ತಾತ್ಮಕ ಪರಿಭಾಷೆ ಯಾವತ್ತೂ ಎದುರುಗಡೆ ಇರುವಂಥ ಜನಗಳನ್ನು ಗಮನದಲ್ಲಿ ಇಟ್ಕೊಂಡಿರುತ್ತೆ. ಆ ಜನಗಳನ್ನು ಗಮನದಲ್ಲಿ ಇಟ್ಕೊಂಡಿರೋದ್ರಿಂದ ಆ ಪ್ರಜಾಸತ್ತಾತ್ಮಕ ಪರಿಭಾಷೆಗೆ ತನ್ನದೇ ಆದಂಥ ಸಂವಹನಶೀಲತೆ ಇರುತ್ತೆ, ಅದರದೇ ಆದಂತಹ ವಿಧಾನಗಳಿರುತ್ತವೆ. ಅಂಥ ಹಿನ್ನೆಲೆಯ ಒಳಗಡೆ ಮಲ್ಲಿಕಾರ್ಜುನ್ ಚಳ್ಳಿಕೇರಿ ಅವರನ್ನಷ್ಟೇ ಅಲ್ಲ, ಅವರ ಹಾಗೆ ಬರಿತಾ ಇರತಕ್ಕಂಥವರ ಕೃತಿಗಳನ್ನು ಕುರಿತಂತೆ ವಿಶ್ಲೇಷಿಸಬೇಕಾದಂತಹ ಅಗತ್ಯ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಮಾನತೆಯನ್ನು ಒಪ್ಪೋದಿಲ್ಲ, ಅವು ಮನುಷ್ಯ ಸಂಬಂಧಗಳನ್ನು ತಿರಸ್ಕರಿಸೋದಿಲ್ಲ, ದೌರ್ಜನ್ಯ ಪರವಾದದ್ದು ಅಲ್ಲ. ಒಟ್ಟಾರೆ ಕೆಡುಕು ಇದೆಯಲ್ಲ, ಕೆಡುಕಿನ ಪರ ಅಲ್ಲ, ಕೆಡುಕಿನ ವಿರೋಧಿ. ಇವರು ಯಾವುದೇ ಕಥೆಯನ್ನು ನೋಡಿ ಅಲ್ಲಿ ಕೆಡುಕಿನ ವಿರೋಧಿಯಾಗಿದೆ. ಒಳಿತು ಮತ್ತು ಕೆಡುಕುಗಳ ಒಂದು ಮುಖಾಮುಖಿಯನ್ನು ಇಲ್ಲಿ ಕಾಣ್ತೇವೆ. ಕಡೆಗೆ ಒಳ್ಳೆಯತನ ಮುಖ್ಯ ಅಂತ. ಎಷ್ಟು ಮಟ್ಟಿಗೆ ಇವರ ಕಥೆಗಳಲ್ಲಿ ಕೆಲವರು ಶ್ರೀಮಂತರು ಬರ್ತಾರೆ, ಇನ್ನು ಕೆಲವರು ಬಡವರು ಬರ್ತಾರೆ. ಬಡತನ ಸಿರಿತನ ಯಾವುದೇ ಇರಲಿ, ಒಳ್ಳೆಯತನ ಮುಖ್ಯ ಅಂತ ಹೇಳುವ ಕಥೆಗಳನ್ನು ಇವರು ಕೊಟ್ಟಿದ್ದಾರೆ ಇಲ್ಲಿ. ಅದು ಕಂಠವ ಅನ್ನೋಂಥ ಮೊದಲನೇ ಕಥೆ ಇರ್ಬೋದು. ಶ್ರುತಿ ಅವ್ರು ಕ್ಷಮಿಸಬೇಕು, ಏಕೆಂದರೆ ನಾನು ಓದಿದ್ದೀನಿ ಅನ್ನೋದು ಅವಳು. ಆದರೆ ಶಾಲೆಗಾಗಿ ಜಮೀನನ್ನು ಬರೆದು ಕೊಡ್ತಾಳೆ. ಹವೇಲಿ ದೊರೆಸ್ವಾಮಿ ಈ ಶೀರ್ಷಿಕೆ, ಪುಸ್ತಕದ ಶೀರ್ಷಿಕೆ ಇದೆಯಲ್ಲ, ಅದೊಂದು ಮುಖ್ಯವಾದಂತಹ ಕತೆ. ನನಗೆ ಅದು ಹೆಚ್ಚು ಚರ್ಚಿತವಾಗಬೇಕು ಅಂತ ನಾನು ಬಯಸ್ತೇನೆ. ಏಕೆಂದರೆ ಫ್ಯೂಡಲ್ ಪದ್ಧತಿಯಲ್ಲಿಯೇ ಪ್ರಜಾಸತ್ತಾತ್ಮಕ ಒಳ್ಳೆಯತನವನ್ನು ಕಾಣಲು ಬಯಸುವ ಕತೆ ಅದು. ಒಂದು ಶಿಥಿಲಗೊಂಡ ಫ್ಯೂಡಲ್ ಪದ್ಧತಿ ಇದೆ ಅಲ್ಲಿ, ಶಿಥಿಲಗೊಂಡಿದೆ ಅಲ್ಲಿ. ಆ ಫ್ಯೂಡಲ್ ಪದ್ಧತಿ ಹಾಗೇ ಇಲ್ಲ, ಆದರೆ ಫ್ಯೂಡಲಿಸಮ್ ಅನ್ನೋದು ಪೂರ್ತಿ ಹೋಗಿಲ್ಲ. ಅದು ಅಲ್ಲಿರುವಂಥ ವೀರನಗೌಡ ಇದ್ದಾನಲ್ಲ, ಫ್ಯೂಡಲೇ ಆತ. ಆದರೆ ಫ್ಯೂಡಲ್ ಪದ್ಧತಿಯಲ್ಲಿಯೂ ಒಂದು ಒಳ್ಳೆಯತನ ಇರೋಕ್ಕೆ ಸಾಧ್ಯ ಅಂತ. ಆ ಥರದ ಅನೇಕ ಕಥೆಗಳು ನಮ್ಮ ನವೋದಯದ ಸಂದರ್ಭದಲ್ಲಿ ಬಂದಿರೋದು ಉಂಟು ಅಲ್ಲಿ. ಆದರೆ ಇಲ್ಲೊಂದು ಶಿಥಿಲಗೊಂಡ ಫ್ಯೂಡಲ್ ಪದ್ಧತಿಯ ಒಳಗಡೆ ಹಿರಿಯ ಮಗ ಮತ್ತು ಕಿರಿಯ ಸೊಸೆ ಇಬ್ಬರೂ ಚುನಾವಣೆಯಲ್ಲಿ ಎದುರು ಬದರಾಗ್ತಾ ಹೋಗ್ತಾರೆ. ಅಂಥದ್ದೊಂದು ಕಡೆಗೆ ಏನಾಗುತ್ತೆ ಅಂತ ಅಂದರೆ, ಕಿರಿಯ ಸೊಸೆ ಒಳ್ಳೆಯತನದ ಸಂಕೇತ, ಅವಳು ಗೆದ್ದು ಬಿಡ್ತಾಳೆ, ಹೇಗೋ ಚುನಾವಣೆಯಲ್ಲಿ ಗೆದ್ದು ಬಿಡ್ತಾಳೆ. ಆದರೆ ನನಗನ್ನಿಸುತ್ತೆ ಇಲ್ಲಿವರೆಗೂ ಒಂದು ಕತೆ, ಗೆದ್ದ ಮೇಲೆ ಏನಾಯಿತು ಅನ್ನೋದಕ್ಕೆ ಇನ್ನೊಂದು ಕತೆ ಬರೀಬೇಕು ಮಲ್ಲಿಕಾರ್ಜುನ ಚಳ್ಳಿಕೇರಿಯವರು. ನನಗನ್ಸೋದು ಇಲ್ಲಿ ಕತೆ ಶುರುವಾಗದೆ ಆಕೆ ಗೆದ್ದ ಮೇಲೆ ನಿಜವಾದ ಕತೆ ಶುರುವಾಗುತ್ತೆ. ಆದರೆ ಅಲ್ಲಿಯವರೆಗೆ ನಡೆದಂತಹ ಘಟನೆಗಳಿದೆಯಲ್ಲ, ಘಟನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರೂಪಣೆ ಇದೆಯಲ್ಲ, ಅದು ಒಬ್ಬೊಬ್ಬರ ಮನಸ್ಥಿತಿಯಲ್ಲಿ ನಡೀತಾ ಇರತಕ್ಕಂತಹ ಕಿಡುಕುಗಳನ್ನು ಕುರಿತಂತೆ ಒಳ್ಳೆಯತನವನ್ನು ಕುರಿತಂಥದ್ದಾಗಿರುತ್ತೆ. ನನಗೆ ತುಂಬ ಇಷ್ಟವಾದ್ದು ಗ್ರೀನ್ ರೂಮ್ ಅನ್ನುವಂಥ ಒಂದು ಕತೆ. ಅಲ್ಲಿ ಕೇವಲ ನಿರೂಪಣೆ ಇಲ್ಲ, ಕಡೆಗೆ ಗ್ರೀನ್ ರೂಮ್ ಅನ್ನೋದಿದೆಯಲ್ಲ, ಒಂದು ಹೊಸ ತಿರುವನ್ನು ಕೊಡುತ್ತೆ.
ರಂಗಭೂಮಿಗೆ ಸಂಬಂಧಪಟ್ಟದ್ದು. ನಾಟಕ ಆಡೋದಕ್ಕೆ ಪ್ರಚಾರ ನಡೆದಿರುತ್ತೆ, ಅದು ಕುರುಕ್ಷೇತ್ರ ನಾಟಕ ಆಡೋದಕ್ಕೆ ಪ್ರಚಾರ ನಡೆದಿರುತ್ತೆ. ಮಾಲೀಕ ಅಲ್ಲೊಳ್ಳವನು, ಇದನ್ನು ಗಮನಿಸಬೇಕು. ಅಲ್ಲಿಯ ಮಾಲೀಕ ಒಳ್ಳೆಯತನ. ಹವೇಲಿ ದೊರೆಸ್ವಾಮಿ ಅವರ ಫ್ಯೂಡಲ್ ಒಬ್ಬ ಜಮೀನ್ದಾರ ಇದ್ದಾನಲ್ಲ, ಅವನೊಂದು ಒಳ್ಳೆಯತನ ಇದೆ. ಅಂದರೆ ಇವರು ಒಳ್ಳೆಯತನವನ್ನು ಎಲ್ಲ ಮನುಷ್ಯರಲ್ಲಿಯೂ ಶೋಧಿಸುವ, ಹುಡುಕುವ ಒಂದು ಮನೋಧರ್ಮ ಇದೆಯಲ್ಲ, ಅದು ಈ ಕಥೆಗಾರರಿಗಿದೆ ಅಂತ ಅನ್ನಿಸುತ್ತೆ ನನಗೆ. ಆ ಕೊನೆಯ ಒಂದು ಭಾಗ ಇದೆ, ಅದರಲ್ಲಿ ಭಾಳ ಚೆನ್ನಾಗಿದೆ. ವೈರಸ್ ಇದೆ ಅಂತ ಹೇಳ್ಬಿಟ್ಟು ನೀವು ನಾಟಕ ಆಡಂಗಿಲ್ಲ ಅಂತ ಹೇಳ್ಬಿಟ್ಟು ನಾಟಕದ ಕಂಪನಿ ಇವಾಗ ಮುಚ್ಚಿಬಿಡಿ, ನೀವು ನಾಟಕ ಆಡೋಂಗಿಲ್ಲ ಅಂತಾರೆ. ಭಾಳ ಆಸೆ ಇಟ್ಕೊಂಡಿರ್ತಾರೆ ಅವರು. ಕೊನೆಯಲ್ಲಿ ದುರ್ಯೋಧನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನಲ್ಲ, ಅವನು ಹೇಳ್ತಿರೋ ಒಂದು ಮಾತು ಬರುತ್ತೆ, ಈ ಕೌರವೇಶ್ವರನ ಪರಾಕ್ರಮದ ಎದುರು ನಿಲ್ಲುವಂಥ ಯಾವ ಜೀವಿಯು ಭೂಮಂಡಲದಲ್ಲಿ ಇಲ್ಲ ಅಂತ ಅವನು ಪ್ರಾಕ್ಟೀಸ್ ಮಾಡಿ ಹೇಳ್ತಾ ಇರ್ತಾನೆ. ಇದು ವೈರಸ್ ಬಂದಿರುತ್ತೆ. ಸೊ ವೈರಸ್ ಬಂದು ಪಾಪ ಯಾರೂ ಎದುರಾಗೋರಿಲ್ಲ ಅಂತ ಹೇಳಿ ಆ ವ್ಯಂಗ್ಯ ಇದೆಯಲ್ಲ, ಇದು ಒಬ್ಬ ಕಥೆಗಾರನಿಗೆ ಬೇಕಾಗಿರೋದು. ಕೇವಲ ನಿರೂಪಣೆ ಅಲ್ಲ, ಇದು ಒಬ್ಬ ಕಥೆಗಾರ ಅದಕ್ಕೆ ಬೇರೆ ರೀತಿಯ ಒಂದು ಧ್ವನಿ ಶಕ್ತಿಯನ್ನು ಕೊಡ್ತಾ ಹೋಗ್ತಾನೆ. ಅಂದರೆ ಇವರೆಲ್ಲ ಕಥೆಗಳಲ್ಲಿ ಏನಂದರೆ ಒಳ್ಳೆಯತನಕ್ಕೆಲ್ಲ ವೈರಸ್ ಬಂದಿದೆ ಅಂತ ಇಲ್ಲ, ಅಷ್ಟೇ ಅಲ್ಲ, ಆದ್ದರಿಂದ ಕೆಡುಕಿನ ವಿರುದ್ಧವಾದ ಒಳ್ಳೆಯತನದ ಕಥೆಗಳನ್ನು ಕೊಡ್ತಾರೆ. ಶಾವಕನ್ ರೇಷ್ಮೆ ಸೀರೆ, ಅಲ್ಲಿ ಅರ್ಚನಾ ಅಂತ ಒಬ್ಬ ಹೆಣ್ಣುಮಗಳು ವಿದೇಶದಲ್ಲಿದ್ದು ಬರದೇ ಇಲ್ಲ ಇಲ್ಲಿಗೆ ಅಂತಿರ್ತಾಳೆ. ಕಡೆಗೆ ಅತ್ತೆಯನ್ನು ನೋಡಿದಾಗ ಅವರು ಪರಿವರ್ತನೆ ಮಾಡ್ತಾಳೆ. ಅಂದರೆ ಎಲ್ಲರೂ ಒಳ್ಳೆಯವರಾಗ್ತಾ ಹೋಗ್ತಿರೋದನ್ನು ನಾವು ನೋಡ್ತೇವೆ. ಹಾಗೆ ತಂತು ಇರ್ಬೋದು, ಪ್ರತಾಪ್ ಮೋಹನ್ ಸರ್ಕಲ್ ಇರ್ಬೋದು, ಅದನ್ನು ನಮ್ಮ ಕುಮ್ಮಿಯೂರು ಭದ್ರಪ್ಪನವ್ರು ಭಾಳ ಹೊಗಳಿದ್ದಾರೆ ಅವರು ಮುನ್ನುಡಿನಲ್ಲಿ. ಅಂದರೆ ಒಳ್ಳೆ ಸಿನಿಮಾ ಮಾಡ್ಬೋದು ಅಂತಿರ್ಬೋದು ಅಂತ ಕಾಣಿಸುತ್ತೆ, ಅದರ ವಸ್ತುವನ್ನು ನೋಡಿದ್ರಾಗ ಅಂತ ಅನಿಸುತ್ತೆ. ಇವೆಲ್ಲದರ ಮಧ್ಯೆ ಗಮನಿಸಬೇಕಾಗಿರೋದು, ಸಮಾಜದಲ್ಲಿ ಬದುಕ್ತಾ ಇದ್ದಾಗಲೂ ಇಲ್ಲಿ ಬಂಡವಾಳಶಾಹಿ ಜಾಗೃತವಾಗಿದೆ, ಫ್ಯೂಡಲ್ ಶಾಹಿ ಜಾಗೃತವಾಗಿದೆ. ಇಂಥ ಒಂದು ಸಂಕೀರ್ಣವಾದ ಸ್ಥಿತ್ಯಂತರದ ಸಂದರ್ಭದಲ್ಲಿದ್ದಾಗ ಈ ಕಥೆಯನ್ನು ಅದರ ಮಧ್ಯೆ ಇಟ್ಟು ಹೇಗೆ ನೋಡ್ಬೋದು? ಹಾಗಾದ್ರೆ ನಾವು ಒಳ್ಳೆಯತನದ ಹುಡುಕಾಟ ಅನ್ನೋದು ಒಂದು ಬಹಳ ಸರಳವಾಗಿರ್ತಕ್ಕಂಥ ವಿಧಾನವ. ಹಾಗಾದರೆ ಇಂಥ ಅನೇಕ ಚರ್ಚೆಗಳನ್ನು ಮಾಡೋದಕ್ಕೆ ಸಾಧ್ಯ ಇರುವಂಥ ಕಥೆಗಳನ್ನು ಕೊಟ್ಟಿದ್ದಾರೆ. ಬಹುಮುಖ್ಯವಾಗಿ ನನಗೆ ಭಾಷಿಕವಾಗಿಯೂ ಈ ಸಂಕಲನ ಬಹಳ ಮುಖ್ಯ ಅಂತ ಅನಿಸುತ್ತೆ. ನಾನು ಮೊದಲೇ ಹೇಳಿದೆ, ಸೃಜನಶೀಲತೆ ಅನ್ನೋದು ವಿವಿಧತೆಯಿಂದ ಕೂಡಿದ್ದು ಮತ್ತು ಸೃಜನಶೀಲತೆ ಅನ್ನತಕ್ಕಂಥದ್ದು ಪ್ರಜಾಸತ್ತಾತ್ಮಕವಾದದ್ದು ಅಂತ. ಪ್ರಜಾಸತ್ತಾತ್ಮಕವಾದದ್ದು ಅನ್ನೋದು ಸಾಮಾಜಿಕವಾದ್ದು, ಸಾಂಸ್ಕೃತಿಕವಾದ್ದು ಮತ್ತು ಭಾಷಿಕವಾದ್ದು ಹೌದು. 9ನೇ ಶತಮಾನದಲ್ಲಿ ಕವಿರಾಜ ಮಾರ್ಗವನ್ನು ಬರೆದ ಶ್ರೀ ವಿಜಯ ಕನ್ನಡಂಗಳ್ ಅನ್ನೋ ಪದವನ್ನು ಬಳಸ್ತಾನೆ. ಕನ್ನಡಂಗಳ್, ಇಲ್ಲಿ ಅನೇಕ ಕನ್ನಡಗಳಿವೆ ನಮ್ಮ ನಾಡಿನ ಒಳಗಡೆ. ಬಯಲುಸೀಮೆಯ ಕನ್ನಡ ಇದ್ದಿರ್ಬೋದು, ಚಾಮರಾಜನಗರದ ಕನ್ನಡ ಇರ್ಬೋದು, ತುಮಕೂರು ಚಿತ್ರದುರ್ಗದ ಕನ್ನಡ ಇರ್ಬೋದು, ಉತ್ತರ ಕರ್ನಾಟಕದ ಕನ್ನಡ, ಹೈದರಾಬಾದ್ ಕರ್ನಾಟಕ ಕನ್ನಡ, ಅನೇಕ ರೀತಿಯ ಕನ್ನಡಗಳು ನಮ್ಮಲ್ಲಿವೆ. ಹಾಗೆ ಇಲ್ಲಿ ಬರುವ ಕನ್ನಡ ಇದೆಯಲ್ಲ, ಬಹಳ ವಿಶೇಷವಾದ್ದು ಇದು. ಅವರು ಬಳಸಿರುವಂಥ ನುಡಿಗಟ್ಟುಗಳು, ಅಲ್ಲಿ ಆಡು ಮಾತಿನಲ್ಲಿ ಬರತಕ್ಕಂಥ ಅನೇಕ ಪದಗಳು, ಇವು ಭಾಷಾ ವಿಜ್ಞಾನದ ದೃಷ್ಟಿಯಿಂದಲೂ ನೋಡಬಹುದಾದಂತಹ ಒಂದು ಭಾಷಿಕ ಲೋಕವೊಂದನ್ನು ಮಲ್ಲಿಕಾರ್ಜುನ ಶೆಲ್ಲಿಕೇರಿಯವರು ತಮ್ಮ ಕಥೆಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಒಂದು ಆಸಕ್ತಿ ಮೂಡಿಸುವಂತಹ ಒಂದು ನಿರೂಪಣೆಯನ್ನು ಮಾಡ್ತಾರೆ. ಕೆಲವು ಸಂದರ್ಭಗಳಲ್ಲಿ ಇವರ ಕೆಲವು ಕಥೆಗಳು ಒಂದು ಸೃಜನಶೀಲ ವರದಿ ಆಗಬಹುದಾ ಅನ್ನೋವಂಥ ಅನುಮಾನವೂ ನನಗಿದೆ. ಏಕೆಂತಂದರೆ ಬರೀ ನಿರೂಪಣೆ ಮಾಡ್ತಾ ಯಾವುದೇ ತಿರುವುಗಳಿಲ್ಲದೆ, ವಿಶೇಷವಾದ ಘಟನೆಗಳಿಲ್ಲದೆ ಇರುವಂಥ ಕಥೆಗಳು ಇರುತ್ತವಲ್ಲ, ಅವು ಬಹಳ ಸೃಜನಶೀಲವಾಗೇ ಇರುತ್ತವೆ. ಸೃಜನಶೀಲ ವರದಿ ಥರ ನಿರೂಪಣೆಗೊಳ್ಳುತ್ತವಾ ಅಂತ. ಆದರೆ ಇವರ ಬಹುಮುಖ್ಯವಾದ ಕಡಿಮೆ ಕಥೆಗಳಿವೆ ಸಂಕಲನದಲ್ಲಿ. ಅದರಲ್ಲಿ ಅರ್ಧಕ್ಕರ್ಧ ಕಥೆಗಳು ಗಂಭೀರ ವಸ್ತುವೊಂದನ್ನು ಸರಳ ರೀತಿಯಲ್ಲಿ ಹೇಳುವುದರ ಮುಖಾಂತರವಾಗಿ ನಮ್ಮ ಸಂದರ್ಭದಲ್ಲಿ ಕೆಡುಕಿನ ವಿರುದ್ಧವಾದ ಒಳಿತನ್ನು ಗೆಲ್ಲಿಸುವುದಕ್ಕಾಗಿ ಬರೆದ, ಗೆಲ್ಲಿಸುವ ಅನ್ನೋದು ಸರಿಯಾಗದೇ ಇದ್ದರೆ ಗೌರವಿಸುವುದಕ್ಕಾಗಿ ಬರೆದಂತಹ ಕಥೆಗಳು ಅಂತ ಅಂದ್ಕೊಂಡಿದ್ದೇನೆ. ಇದು ಒಳ್ಳೆಯತನವನ್ನು ಗೌರವಿಸುವ ಈ ಕಥೆಗಳನ್ನು ಕೊಟ್ಟಂತಹ ಮಲ್ಲಿಕಾರ್ಜುನ ಶೆಲ್ಲಿಕೇರಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಳ್ಳೆಯತನ ಇರಬೇಕು ಅಂತ ಅವ್ರು ಬಯಸ್ತಾರಲ್ಲ, ಈ ಆಹ್ವಾನ್ ಪತ್ರಿಕೆಯಲ್ಲಿರುವಂಥ ನಮ್ಮೆಲ್ಲರ ಫೋಟೋಗಳು ನೋಡಿಬಿಟ್ರೆ, ಸ್ವಲ್ಪ ತಮಾಷೆಗೆ ಹೇಳೋದಾದರೆ ಅಲ್ಲಿರೋ ಫೋಟೋಗಳು ನೋಡಿ, ನಮ್ಗೆಲ್ರಿಗೂ ಹಸನ್ ಮುಖ ಇದೆ. ಅಂದರೆ ಈ ಹಸನ್ ಮುಖ ಎಲ್ಲರ ಮುಖದಲ್ಲೂ ಬರುವಂಥ ಸಮಾಜಕ್ಕೆ ನಾವು ಬಯಸೋಣ. ಬರೀ ಅವು ಭಾವಚಿತ್ರದಲ್ಲಿ ಮಾತ್ರ ಇರದೇ ಇರಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಬರೆದು ಅದಕ್ಕೆ
ಚಿಕ್ಕೇರಿ ಶಿವಶಂಕರ್ ಸರ್ ಅವರು ಕೂಡ ದಯವಿಟ್ಟು ವೇದಿಕೆ ಒಂದು ಗೌರವ ಪ್ರತಿಯನ್ನು ಸ್ವೀಕರಿಸುವ ಸಾಹಿತಿಗಳಾಗಿ ದಯವಿಟ್ಟು ಬಿ ಎನ್ ಪರಡಿ ಸರ್ ಅವರು ಕೂಡ ಬಂದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಗೌರವ ಪ್ರತಿಯನ್ನು ನೀಡಿದ ಗಣ್ಯರಿಗೆ ಸಹೋದರ ಗ್ರೀನ್ ರೂಮ್ ಎಲ್ರಿಗೂ ನಮಸ್ಕಾರ. ಇದು ದೊರೆಸಾನಿಯ ಅಂತ ನಾಡೋಜ ಭಗು ಸರ್ ಅವರೇ ಈ ಒಂದು ಕೃತಿಯ ಲೋಕಾರ್ಪಣೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಹಿರಿಯ ಲೇಖಕರು, ಅನುವಾದಕರು, ಕೃತಿ ಬಿಡುಗಡೆ ಆಗುವುದರ ಮೂಲಕ, ಅದು ಬೆಂಗಳೂರಿನಲ್ಲಿ ಕೃತಿ ಬಿಡುಗಡೆ ಆದ ಮೂಲಕ ನನ್ನ 25 ವರ್ಷಗಳ ಒಂದು ಕನಸು ಸಾಕಾರ ಆಗಿದೆ. ನಾನು ಆರಂಭದಲ್ಲಿ 99-2000ರಲ್ಲಿ ಬೆಂಗಳೂರಿನ ಈ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಂಥ ವೇಳೆಯಲ್ಲಿ ಭಾನುವಾರ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೆ. ಈಗಿನಷ್ಟು ಸಂಖ್ಯೆಯಲ್ಲಿ ಆಗ ಇಷ್ಟೊಂದು ಕಾರ್ಯಕ್ರಮ ಆಗ್ತಾ ಇದ್ದೇ ಇದ್ದರೂ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಕ್ಕೆ ನಾನು ಹೋಗ್ತಾ ಇದ್ದೆ. ಹಾಗೆಯೇ ಅಂಥ ಸಂದರ್ಭಗಳಲ್ಲಿ ಹಿರಿಯ ಸಾಹಿತಿಗಳನ್ನು ನೋಡಿದಾಗ ಬಹುಶಃ ನನಗೂ ಬರಲಿಕ್ಕೆ ಸಾಧ್ಯನಾ ಅಂಥೇಳಿ ಒಂದು ವಿಚಾರ. ಯಾಕಂದರೆ ಕಾಲೇಜಿನ ದಿನಗಳಿಂದ ಈ ಕಥೆ ಕಾವ್ಯದ ಒಂದು ನಂಟು ಇತ್ತು. ಯಾಕಂದರೆ ನಮ್ಮ ಮೂಲತಃ ಕಲಾ ಮಾಧ್ಯಮದಲ್ಲ, ನಮ್ದೇನೇ ಇದ್ರೂ ಲೆಕ್ಕ ಮಾಡೋದು, ಕೂಡಿಸೋದು, ಕಳೆದಷ್ಟೇ ಕೆಲಸ. ಆದಾಗ್ಯೂ ಕೂಡ ಈ ಬೆಂಗಳೂರಲ್ಲಿ ಸಚಿವಾಲಯದಲ್ಲಿ ಕೆಲಸ ಮಾಡುವ ವೇಳೆಯಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಹೋದಾಗ ನನಗೆ ಒಂದು ಅನಿಸಿದ್ದೇನಂತಂದರೆ, ಕೃತಿ ಬರಿಬೇಕು ಹಾಗೂ ಅಂಥ ಕೃತಿಯನ್ನು ಬೆಂಗಳೂರಿನಲ್ಲಿ ಹಿರಿಯ ಸಾಹಿತ್ಯದ ಒಂದು ನಡುವೆ ಬಿಡುಗಡೆ ಆಗಬೇಕನ್ನೋದು ಒಂದು ಆಶೆ ಇವತ್ತು ಬರ್ಗು ಸರಿಂದ ಅದು ಒಂದು ಸಾಕಾರ ಆಗಿದೆ. ಬಹುಶಃ ಈ ಒಂದು ಕಾರ್ಯ ಸಾಕಾರಗೊಳ್ಳಲು ನನಗೆ ಅವರು ಮತ್ತು ಆತ್ಮೀಯರಾದಂಥ ರಘುನಾಥ್ ಸರ್ ಅವರು, ಹಾಗೆ ಕಾದಂಬರಿಕಾರರಾದಂಥ ಕಮ್ಮನಾಡಿಗ ನಾರಾಯಣ ಅವರು, ಇಲ್ಲಿ ಮನು ಸರ್ ಕೂಡ ಬಂದಿದ್ದಾರೆ, ಚಿಕ್ಕೇರಿ ಶಿವಶಂಕರ್ ಸರ್. ಬರ್ಬೋದು, ಅಧಿಕಾರಸ್ಥರು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಅಂತಿಮವಾಗಿ ಆ ಕತೆ ಉಂಟು ಮಾಡುವಂತ ಒಂದು ಧ್ವನಿ ಇದೆಯಲ್ಲ, ಅದು ತೀರಾ ಸಾಮಾನ್ಯರ ಬಗ್ಗೆ ಇರುತ್ತೆ. ನೋಡಿ, ನೀವು ನಮ್ಮ ಜಗತ್ತು ಎಷ್ಟಿದೆ, ಎಷ್ಟು ದೊಡ್ಡ ಜಗತ್ತು, ಜಗತ್ತಿನಲ್ಲಿ ಅಧಿಕಾರ ಕೇಂದ್ರಗಳು ಎಷ್ಟಿವೆ, ಶಕ್ತಿ ಕೇಂದ್ರಗಳು ಎಷ್ಟಿವೆ, ಇವೆಲ್ಲ ಇದ್ರೂ ಕೂಡ ನಾವು ಸಾಹಿತ್ಯಕ್ಕೆ ಬಂದಾಗ ಈ ಮಾನವನ ಮೂಲಭೂತವಾದ ಒಂದು ಆಶಯ ಇದೆಯಲ್ಲ, ಏನದು ಪ್ರಜಾಪ್ರಭುತ್ವ, ಸ್ವಾತಂತ್ರ್ಯ, ಇದಕ್ಕೆ ಬದ್ಧವಾಗೇ ಇರುತ್ತೆ. ಯಾವುದೇ ಪ್ರಕಾರ ನಮ್ಮಲ್ಲಿ ಕೆಡಬಹುದು, ಯಾವುದೇ ಪ್ರಕಾರ ನಮ್ಮಲ್ಲಿ ಅಧಃಪತನಕ್ಕೆ ಹಿಡಿಬಹುದು. ಆದರೆ ಸಾಹಿತ್ಯ ಮಾತ್ರ ಅದಕ್ಕೆ ಬಿಡೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ ಏನು ಹೇಳಿದರೂ ಕೂಡ ಅಸಾಮಾನ್ಯವನ್ನು ಪರವಾಗಿ ಇರುತ್ತೆ. ಒಂದು ಅಣೆಕಟ್ಟು ತಗೊಳ್ಳಿ. ಅಣೆಕಟ್ಟು ಕಟ್ಟೋದೇನು ದೇಶದ ಹಿತದೃಷ್ಟಿಯಿಂದ ಅಲ್ವಾ? ದೊಡ್ಡ ಅಣೆಕಟ್ಟು ಕಟ್ಟೋದು ಅದೊಂದು ದೊಡ್ಡ ಪ್ರೋಗ್ರೆಸ್. ನಾವಲ್ಲಿ ಅಭಿವೃದ್ಧಿ ತಾನೇ ನಾವು ಮಾತಾಡ್ತೀವಿ. ಇವತ್ತು ಪ್ರತಿಯೊಬ್ಬರು, ಯಾವುದೇ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಯಾರಾದರೂ ಒಬ್ಬರಲ್ಲ ಒಬ್ಬರು ಮಿನಿಸ್ಟ್ರು ಕೇಳ್ತಾನೇ ಬಂದಿದ್ದನ್ನು ನಾನು ನೋಡ್ತಾನೇ ಇದ್ದೀನಿ. ಏನು ಅಂತಂದರೆ, ನಾವು ಬೆಂಗಳೂರನ್ನು ಸಿಂಗಪೂರು ಮಾಡಬೇಕು. ಪ್ರತಿಯೊಂದು ಸರ್ಕಾರನೂ ಹೇಳಿದೆ, ಅದು BJP ಆಗಿರ್ಬೋದು, ಕಾಂಗ್ರೆಸ್, ಯಾವುದಾದ್ರೂ ಅದೇ. ಅದು ಯಾರೊಬ್ಬರು ಮಿನಿಸ್ಟರ್ ಹೇಳ್ತಾರೆ, ನಾವು ಸಿಂಗಪೂರ್ ಮಾಡಬೇಕು. ಅದು ಪರಿಣಾಮ ಏನಾಗುತ್ತೆ ಅಂತಂದರೆ, ಸಿಂಗಪೂರ್ ಆಗಲಿಲ್ಲ, ಬೆಂಗಳೂರಾಗೂ ಉಳಿಲಿಲ್ಲ ಅಂತ. ಇದು ಪ್ರೋಗ್ರೆಸ್ ನಮ್ಮಲ್ಲಿ ಮಾಡ್ತಾರೆ. ಈ ಪ್ರೋಗ್ರೆಸ್ ಅಂದರೆ ಹೀಗೆ, ಅದು ಅಣೆಕಟ್ಟು ಕಟ್ಟೋದು ಹಾಗೆ. ಎಷ್ಟೋ ವಿದ್ಯುಚ್ಛಕ್ತಿ ಬರುತ್ತೆ, ಎಷ್ಟೋ ಎಕರೆಗಳಿಗೆ ಜಮೀನಾಗುತ್ತೆ, ಎಷ್ಟೋ ನೀರಾವರಿ ಆಗುತ್ತೆ, ಏನೇನೋ ಆಗುತ್ತೆ ಅಂತ. ಇದು ಸರ್ಕಾರಗಳು ಮಾಡುವಂಥ ಕೆಲಸ. ಅದಕ್ಕೇನೋ ಒಂದು ಪ್ಲಾನ್ ಕರೀತಾರೆ, ಎಷ್ಟೋ ಇಂಜಿನಿಯರ್ ಕೆಲಸ ಮಾಡ್ತಾರೆ, ಎಷ್ಟೋ ಲಕ್ಷ ಕೋಟಿ ಖರ್ಚು ಮಾಡ್ತಾರೆ, ಏನೇನೋ ಮಾಡ್ತಾರೆ. ಅದನ್ನು ಆಮೇಲೆ ಅಣೆಕಟ್ಟೆ ಆದಮೇಲೆ ಅದರ ನೀರು ಬಳಸೋದ್ಮೇಲೆ ತೆರಿಗೆ ರೂಪದಲ್ಲಿ ಮತ್ತೆ ನಾಮೇ ಹಾಕ್ತಾರೆ ನಮ್ಮ ಮೇಲೆ, ಎಲ್ಲ ಸರಿ.
ಆದರೆ ಅಣೆಕಟ್ಟು ಕಟ್ಟೋ ಒಂದು ಹಂತ ಇದೆಯಲ್ಲ, ಆ ಹಂತ ಇದ್ದಾಗ ಎಲ್ಲೋ ಒಂದು ದೂರದಲ್ಲಿ 10 ಮೈಲಿಯನ್ನು 25 ಮೈಲಿಯನ್ನು ಎಲ್ಲೋ ಒಂದು ಕುಟುಂಬಕ್ಕೆ ಅವರು ಆ ಜಮೀನು ಕಳ್ಕೊಬೋದು, ಮುಳುಗಡೆ ಆಗ್ಬೋದು, ಏನಾದರೂ ಆಗ್ಬೋದು ಇದೆಯಲ್ಲ, ಅದರ ಬಗ್ಗೆ ಯಾರೂ ಯೋಚನೆ ಮಾಡೋದಿಲ್ಲ. ಆ ಒಂದು ಕುಟುಂಬದ ಬಗ್ಗೆ ಏನಾಗ್ಬೋದು, ಎಂಥ ಆತಂಕ ಆಗ್ಬೋದು, ಅವರ ತಲ್ಲಣಗಳೇನು ಅಂತ ಯೋಚನೆ ಮಾಡೋದು ಬಹುಶಃ ಕಥೆಗಾರ ಮಾತ್ರ, ಯಾರು. ಅದಕ್ಕೋಸ್ಕರ ಬಹುಶಃ ನಮಗೆ ಸಾಹಿತ್ಯ ಬೇಕು ಅಂತ ಅನಿಸುತ್ತೆ, ಕವನಗಳು ಬೇಕು ಅಂತ ಅನಿಸುತ್ತೆ. ಅನೇಕ ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ. ಅವರಿಗೆ ಸಂಘಟಕರು ಬಂದು ಸನ್ಮಾನಿಸಿ ಗೌರವಿಸಲು ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನೋಡಿ ಮೇಡಮ್, ನೋಡಿ ಸರಿ, ನೋಡಿ ಸರಿ, ನೋಡಿ ನೋಡಿ ಇಲ್ಲಿ ನೋಡಿ ಸರ್, ಸರಿ ನೋಡಿ ನೋಡಿ ಸರ್. ಒಂದು ನಿಮಿಷ. 2 ದಿನಗಳಿಂದ ಸತತವಾಗಿ ಸಮೂಹ ಮಾಧ್ಯಮದಲ್ಲಿ ತಮ್ಮ ಹಾಗೆ ನಮ್ಮ ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯದ ವತಿಯಿಂದಲೂ ಕೂಡ ಈಗ ಲೇಖಕರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಚಲಿಕೇರಿ ಸರ್